ಕಲ್ತಪ್ಪ ಮಾಡ್ತೇವೆ. ಹಾಗೆ ಅಕ್ಕಿ ನೆನೆಸಿಕ್ಕೆ ಹಾಕಿದ್ದೇವೆ ನಿನ್ನೆ ರಾತ್ರಿ. ಈ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೇನೆ. ಅಕ್ಕಿಯನ್ನು ಕ್ಲೀನ್ ಮಾಡುವ. 3 ಸಲ ಕ್ಲೀನ್ ಮಾಡಿದರೆ ಸಾಕು. ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳುವ. ಒಂದು ಕಪ್ ಅನ್ನ ಸೇರಿಸಿಕೊಳ್ಳುವ. 3 ಏಲಕ್ಕಿ ಹಾಕಿ, ಸ್ವಲ್ಪ ಜೀರಿಗೆ, ಈಗ ಇದನ್ನೆಲ್ಲ ರುಬ್ಬಿಕೊಂಡು ಬರುವ. ಸ್ವಲ್ಪ ನೀರು ಹಾಕಿ ಈ ಥರ ನೈಸ್ ಆಗಬೇಕು, ಜರಿ ಜರಿ ಇರಬಾರ್ದು. ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದನ್ನೀಗ ಮೆಲ್ಟ್ ಮಾಡುವ. ಸ್ವಲ್ಪ ನೀರು ಹಾಕುವ. ಇದು ಕರಗಲಿ ಬೆಲ್ಲ. ಮೆಲ್ಟ್ ಮಾಡಿದ ಬೆಲ್ಲ ಹಾಕುವ. ಇದರಲ್ಲಿ ಕಸ ಎಲ್ಲ ಇರ್ತದೆ, ಅದಕ್ಕೆ ಹೀಗೆ ಮಾಡಿ ಹಾಕಬೇಕು. ಬೆಲ್ಲದಲ್ಲಿ ಕಸ ಇರ್ತದೆ, ಹಾಗಾಗಿ ನಾವು ಇದರಲ್ಲಿ ಸೋಸಿ ಹಾಕ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾನಿಲ್ಲಿ ಅರ್ಧ ಚಮಚ ಉಪ್ಪು ತಗೊಂಡಿದ್ದೇನೆ. ಇದೀಗ ಮಿಕ್ಸ್ ಮಾಡುವ. ಕಾಲು ಟೀ ಸ್ಪೂನು ಸೋಡಾ ಪುಡಿ ಹಾಕುವ. ಮಿಕ್ಸ್ ಮಾಡಿ. ಎರಡು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ತೆಂಗಿನಕಾಯಿ ಈ ರೀತಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳುವ. ಈಗ ಪಾತ್ರೆಗೆ ತುಪ್ಪ ಹಾಕುವ. ತುಪ್ಪ ಕರಗಿದ ನಂತರ ಕಟ್ ಮಾಡಿದ ತೆಂಗಿನಕಾಯಿ ಹಾಕುವ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದೀಗ ತೆಗೆಯುವ. ಕುಕ್ಕರ್ ಇಟ್ವಿ ನಾವು. ಕಲ್ತಪ್ಪ ಕುಕ್ಕರಲ್ಲಿ ಮಾಡ್ತೇವೆ ನಾವು. ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಹಾಕುವ. ನಾವು ಆಗ ಕೋಕೋನಟ್ ಫ್ರೈ ಮಾಡಿದ ತುಪ್ಪವನ್ನೇ ಹಾಕ್ತಿದ್ದೇವೆ. ಕಟ್ ಮಾಡಿದ 2 ಈರುಳ್ಳಿ ಹಾಕುವ. ಈರುಳ್ಳಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ನಸು ಕಂದು ಬಣ್ಣ ಬರುವ ಹಾಗೆ ಫ್ರೈ ಮಾಡಿ. ಸ್ವಲ್ಪ ಕರಿಬೇವು ಸೊಪ್ಪು,
ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಫ್ರೈ ಮಾಡಿದ ಸ್ವಲ್ಪ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕುವ. ಸ್ವಲ್ಪ ತೆಗೆದಿಟ್ಟಿದ್ದೇನೆ ಮತ್ತೆ ಮೇಲೆ ಹಾಕಲಿಕ್ಕೆ. ರುಬ್ಬಿದ ಅಕ್ಕಿಯನ್ನು ಕುಕ್ಕರ್ಗೆ ಹಾಕುವ. ಉಳಿದ ತೆಂಗಿನಕಾಯಿ ಹಾಕುವ. ಈಗ ಕುಕ್ಕರ್ ಮುಚ್ಚಳ ಮುಚ್ಚುವ. ಸಿಟಿ ಇಡ್ಲಿಕ್ಕಿಲ್ಲ, ಹೀಗೆ ಬೇಯಲಿಕ್ಕೆ. ಸ್ಲೋ ಫ್ಲೇಮಲ್ಲಿ ಇಟ್ಟುವ, ಅರ್ಧ ಗಂಟೆ ಬೇಯಲಿ. ಈಗ ನೋಡುವ. ನೋಡಿ ಎಷ್ಟು ಚಂದ ಬಂದಿದೆ, ಫ್ಲಫಿಯಾಗಿ. ಎಷ್ಟು ಲೇಯರ್ ಆಗಿ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ನಿಮ್ಮ ಮನೆಯಲ್ಲಿಯೂ ಟ್ರೈ ಮಾಡಿ ನೋಡಿ.